ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬೆಳಿಗ್ಗೆ ಪೊನ್ನಂಪೇಟೆಯಿಂದ ಹೊರಟ್ವಿ. ಹಾಸನದ ಮೂಲಕ ನಮ್ಮೂರು ತೀರ್ಥಹಳ್ಳಿಗೆ ಬರುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ನಾವು ಹೊರಟ್ವಿ. ಇಲ್ಲಿ ರಾಮನಾಥಪುರಕ್ಕೆ ಬಂದಿದ್ದೀವಿ. ಭಾಳ ವಿಶಿಷ್ಟವಾಗಿದೆ ರಾಮನಾಥಪುರ ಅನ್ನುವಂಥ ಹೆಸರು. ಯಾವುದೋ ನಾವು ತಮಿಳ್ನಾಡಿಗೋ ಕೇರಳಕ್ಕೋ ಎಲ್ಲಿಗೋ ಬಂದಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇತ್ತು. ನೋಡಿದ್ರೆ ಕರ್ನಾಟಕದಲ್ಲಿ ಇದೆ ರಾಮನಾಥಪುರ. ಈ ರಾಮನಾಥಪುರ ಅನ್ನುವಂಥ ಒಂದು ಸಣ್ಣ ಪಟ್ಟಣ ಇದು ಹಾಸನ ಮತ್ತು ಕೊಡಗು ಜಿಲ್ಲೆಯ ಬಾರ್ಡರ್ನಲ್ಲಿದೆ. ಇದು ಗಡಿಯಲ್ಲಿದೆ. ಈ ಕಡೆ ಪಿರಿಯಾಪಟ್ಟಣ, ಈ ಕಡೆ ಹಾಸನ ಅಲ್ವಾ ಸರ್? ಹಾಸನ ಇಲ್ಲಿಂದ 50 ಕಿಲೋಮೀಟ್ರ್ ಅಲ್ಲ? ಹಾಂ, ಅರಕಲಗೂಡು ತಾಲೂಕಿದು. ರಾಮೇಶ್ವರ ಸ್ವಾಮಿ ದೇವಸ್ಥಾನ, ಚತುರ್ಯುಗ ಮೂರ್ತಿ ಅಂತ ಇದೆ. ನನಗೆ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ, ನಮ್ಮ ಊರು ತೀರ್ಥಹಳ್ಳಿಯಲ್ಲಿ ರಾಮೇಶ್ವರ ದೇವಸ್ಥಾನ ಇದೆ. ಇಲ್ಲೊಂದು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ ಅಂತ ನಮ್ಗೆ ಖುಷಿ ಆಯಿತು. ದಕ್ಷಿಣ ಕಾಶಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ಮು. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ನಾವು ಶೃಂಗೇರಿ ಮತ್ತು ನಮ್ಮೂರಿನ ಸಿಬಲ್ಗುಡ್ಡೆಯಲ್ಲೆಲ್ಲ ಈ ನದಿಯಲ್ಲಿ ಮೀನುಗಳು ಬಂದು ವೀಕ್ಷಣೆ ಮಾಡುವಂಥ ಒಂದು ಸ್ಥಳಗಳನ್ನು ನಾವು ನೋಡಿದ್ದೀವಿ. ಹೌದು, ಇಲ್ಲೂ ಕೂಡ ಕಾವೇರಿ ನದಿ ಇಲ್ಲಿ ಹರಿತಾ ಇರುವಂಥದ್ದು. ಇಲ್ಲೂ ಕೂಡ ಮೀನುಗಳು ಇದೆ ಅಂತ ನಮಗೆ ಇವರು ಹೇಳ್ತಾ ಇದ್ದಾರೆ. ನಾವು ಅಲ್ಲಿಗೆ ಮೀನು ಇರುವಂಥ ಜಾಗಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವೆಲ್ಲ ಸ್ನೇಹಿತರು ಒಟ್ಟಿಗಿದ್ದೀವಿ. ನಮ್ಮ ಜೊತೆಗೆ ವಿನಯ್ ಅವರಿದ್ದಾರೆ, ಕೋಣಂದೂರು JC ಅಧ್ಯಕ್ಷರಾದಂಥ ಅವಿನಾಶ್ ಅವರಿದ್ದಾರೆ. ಇಲ್ಲಿಯ ಸ್ಥಳ ಮಹಿಮೆ ಒಂಚೂರು ಹೇಳಿ ಸರ್. ಇನ್ನೇ ವಿಶೇಷವಾಗಿ ಗೋಗಲ್ ಸ್ನಾನ ಅಂತಿದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಅಲ್ಲಿ ಅಲ್ಲಿ ಸ್ನಾನ ಮಾಡಿದ್ರೆ ನಮ್ಮಲ್ಲಿರೋ ಪಾಪ ಎಲ್ಲ ಕಡಿಬೋದು. ಇದಕ್ಕಾಗಿ ಪಾಪ ಕಳೆದು ಪುಣ್ಯ ಬರುತ್ತೆ ಅಂತ ಗೋಗಲ್ ಸ್ನಾನ. ಎಲ್ಲದು? ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂಭಾಗದಲ್ಲಿದೆ. ನದಿ ಸ್ವಲ್ಪ ಮಲಿನ ಆದಂಗೆ ಇದೆ ಅಲ್ಲ? ಆ ಥರ ಏನಿಲ್ಲ. ಏನಿದೆ, ಚೆನ್ನಾಗಿದೆ. ನಮ್ಮ ಈ ದೇವಸ್ಥಾನದ ಆಜುಬಾಜಲ್ಲಿರುವಂತ ನಮ್ಮ ಸಂಘದ ಅಧ್ಯಕ್ಷರು ಇದ್ದಾರೆ. ನಿಮ್ಮ ಹೆಸರು ಹೇಳಮ್ಮ? ಜಯಮ್ಮ ಅಂತ ಇಲ್ಲಿದ್ದಾರೆ. ರಾಮನ ವಂಶಸ್ಥರೆಲ್ಲ ಸ್ನಾನ ಮಾಡಿದ್ದಾರೆ. ಭೂಗರ್ಭ ಅಂತ ಅದು ಬಸವನಾಕಾರ ಇದೆ. ರಾಮನ ವಂಶಸ್ಥರೆಲ್ಲ ಸ್ನಾನ ಮಾಡಿದ್ದಾರೆ ಭೂಗರ್ಭದಲ್ಲಿ. ಅವಾಗ ನೀವು ಇಲ್ಲೆಲ್ಲ ಓಡಾಡ್ಕೊಂಡಿದ್ಯಾ ನಮ್ಮ ಜಯಮ್ಮ? ರಾಮನ ವಂಶಸ್ಥರ ಓದಿದಿನಿ ಕಥೆನ. ಪುರಾಣದ ಕಥೆಗಳು ಓದಿದಿನ ಬುಕ್ ಬಂದಿದೆ. ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಹರಿಯುವಂಥದ್ದು ಕಾವೇರಿ ನದಿ ಅಂತ ಹೇಳಿದ್ರೆ ಕರ್ನಾಟಕದ ಜೀವ ನದಿ. ದೇಶದ ಎಲ್ಲ ನದಿಗಳ ಹೆಸರು ಬಂದಾಗ, ಬ್ರಹ್ಮಪುತ್ರ ಇರ್ಬೋದು, ಬೇರೆ ಬೇರೆ ನದಿಗಳ ಹೆಸರು ಬಂದಾಗ ಕಾವೇರಿ ನದಿ ಹೆಸರು ಬರುತ್ತೆ. ತಮಿಳುನಾಡು, ಕರ್ನಾಟಕ, ಪಾಂಡಿಚೇರಿ ಎಲ್ಲ ರಾಜ್ಯಗಳನ್ನು ಸಮೃದ್ಧಗೊಳಿಸಿದಂಥ ನದಿ ಕಾವೇರಿ ನದಿ. ನಾವು ನಿನ್ನೆ ಅದರ ಸಮೀಪದಲ್ಲೇ ಇದ್ವಿ. ತಲಕಾವೇರಿ ಭಾಗಮಂಡಲದ ಹತ್ರನೇ ನಾವು ಹೋಗಿದ್ವಿ. ಈ ಹಿಂದೆ ಸುಮಾರು ಬಾರಿ ನೋಡಿದ್ದೀವಿ. ರಾಮನಾಥಪುರ ಮತ್ತು ರಾಮೇಶ್ವರ ದೇವಸ್ಥಾನ ನಮ್ಮ ಗಮನ ಸೆಳೀತು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ರಾಮ ಸ್ಥಾಪನೆ ಮಾಡಿರೋದು ರಾಮೇಶ್ವರ ಅಂತ ಇದು ದೇವಸ್ಥಾನದ ಹೆಸರು. ಇದು ರಾಮ ಸ್ಥಾಪನೆ ಮಾಡಿರೋದಾಗಿ ಇದನ್ನ ರಾಮೇಶ್ವರ. ಇದೊಂದು ಪುರಾಣವಾದಂಥ ಕಥೆ ಇದೆ. ನಾವೀಗ ಏನೇ ಇರಲಿ, ಅದರ ಪಕ್ಕದಲ್ಲಿ ಇರೋದು ಲಕ್ಷ್ಮಣೇಶ್ವರ. ಅದು ಲಕ್ಷ್ಮಣ ಸ್ಥಾಪನೆ ಮಾಡಿರೋದು. ನಮಗೆ ಎಲ್ಲದಕ್ಕಿಂತ ನಮಗೆ ನದಿನೇ ಮುಖ್ಯ. ನದಿನೇ ನಮಗೆ ದೇವರು, ಆಕಾಶನೇ ದೇವರು, ಪ್ರಕೃತಿನೇ ದೇವರು. ಸೊ ನಾವೆಲ್ಲರೂ ಈಗ ನದಿ ಹತ್ರ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ, ನಾವೆಲ್ಲರೂ ಹೋಗೋಣ ಅಲ್ಲಿಗೆ. ಯಶೋದಮ್ಮ ಹೇಳಿ, ಇದ್ರ ಬಗ್ಗೆ ಹೇಳಿ. ಅವರಲ್ಲ ಯಶೋದಮ್ಮ, ಇವರು ಪಂಟ್ರ ಯಶೋದಮ್ಮ ಇಲ್ಲಿದ್ದಾರೆ. ಬರ್ರಿ, ಹೇಳ್ರಿ ನೀವು ಹೇಳ್ರಿ ಅಮ್ಮ. ಸ್ಥಳ ಮಹಿಮೆ ಹೇಳ್ರಿ. ಹೇಳ್ಬಿಟ್ರಾ? ಹಾಂ, ಹೇಳ್ರಿ ಪರವಾಗಿಲ್ಲ ಹೇಳ್ರಿ. ಅವರು ಹೊರಗಡೆಯಿಂದ ಬಂದಿರೋರು. ಹೌದಾ? ಹಾಗಾಗಿ ಅವರು ಇದ್ರ ಸ್ಥಳ ಪುರಾಣ ಸರಿ ಸರ್. ಹೇಳಿದ್ರಲ್ಲ ಅವರು. ನಾವು ನದಿ ಹತ್ರ ಹೋಗ್ತಾ ಇದ್ದೀವಿ ಈಗ. ಬನ್ನಿ, ನಮ್ಮೊಟ್ಟಿಗೆ ಬನ್ನಿ. ನೋಡಿ, ಕಾವೇರಿ ನದಿ ಕಾಣ್ತಾ ಇದೆ. ನಾವು ತುಂಗಾ ನದಿಯ ದಡದ ಮೇಲೆ ಇರೋರು. ಕಾವೇರಿ ನದಿ ನೋಡಿ ಖುಷಿಯಾಗಿ ಈ ರಾಜ್ಯದ ಜೀವನದಿ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಈ ಕಾವೇರಿ ನದಿ ಹತ್ರ ನಾವು ಹೋಗ್ತಾ ಇದ್ದೀವಿ ಈಗ. ಮೀನುಗಳು, ನಾವು ಶೃಂಗೇರಿ ಹತ್ರದಲ್ಲಿರೋರು. ಶೃಂಗೇರಿ ಮತ್ತು ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲೇ ಸಿಬಲ್ಗುಡ್ಡೆ ಅಂತ ಒಂದು ಊರಿದೆ. ತುಂಗಾ ನದಿ ಇದೇ ಥರ ಮೀನುಗಳಲ್ಲಿ ಗೋಚರಿಸ್ತವೆ. ಆಹಾರ ಎಲ್ಲ ಹಾಕಿದ್ರೆ ಮೀನುಗಳು ಬರ್ತವೆ. ನಮಗಿದು ಗೊತ್ತಿರಲಿಲ್ಲ. ರಾಮನಾಥಪುರದಲ್ಲೂ ಈ ಥರ ಕಾವೇರಿ ನದಿಯಲ್ಲಿ ಮೀನು ಕಾಣುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ಹೌದು, ಇಲ್ಲೇ ಇರ್ತದೆ. ದೇವ್ರ ಮೀನು ಅಂತ ಅಲ್ಲೆಲ್ಲ ಕರೀತಾರೆ. ಹಾಂ, ಅದೇ ನಾವೀಗ ಆ ಮೀನುಗಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ.
ಎಲ್ಲಕ್ಕೆ ಅಲ್ಲಿ ತೊಗೊಂಡ್ವಿ ನಾವೀಗ ಆಲ್ರೆಡಿ ತೊಗೊಂಡ್ವಿ, ಕಡಿಮೆ ಆದರೆ ಮತ್ತೆ ಒಂದು ತೊಗೋತೀವಿ. ಹೌದಾ? ನೋಡಿ ನಾವೀಗ ಕಾವೇರಿ ನದಿ ಹತ್ರ ತಟದ ಮೇಲೆ ಇದ್ದೀವಿ. ರಾಮನಾಥ್ಪುರದ ಒಂದು ಊರಿನಲ್ಲಿ ಕಾವೇರಿ ತಟದ ಮೇಲೆ ಇದ್ದೀವಿ. ನಾವು ತಿಳ್ಕೊಂಡಿದ್ವಿ ಶೃಂಗೇರಿಯಲ್ಲಿ ಮಾತ್ರ ಈ ಥರ ಮೀನು ಕಾಣೋದು, ನಮ್ಮ ತಾಲೂಕಿನ ಸಿಬಲ್ಗುಡ್ಡೆಯಲ್ಲಿ ಮಾತ್ರ ಈ ಥರ ಮೀನು ಕಾಣೋದು ಅಂತ ತಿಳ್ಕೊಂಡಿದ್ವಿ. ನೋಡಿದ್ರೆ ಇಲ್ಲೂ ಕೂಡ ಅದ್ಭುತವಾದ ಭರ್ಜರಿ ಮೀನುಗಳೆಲ್ಲ ಕಾಣ್ತಾ ಇದಾವೆ. ಎಂತೆಂಥ ಸೈಜ್ ಮಾರರೆ ಈ ಮೀನಿಂದು. ಸೈಜ್ ಕಮ್ಮಿ, ನಮ್ಮಲ್ಲೇ ಸೈಜ್ ದೊಡ್ಡ ಇರಲಿ, ಆದರೆ ಮೀನುಗಳು ಬಂದು ದಡದಲ್ಲಿ ಕಾಣ್ತಾ ಇದಾವಲ್ಲ, ಇದು ಒಂದು ಭಾಳ ಐತಿಹಾಸಿಕವಾದಂಥ ಸ್ಥಳ. ನೋಡಿ ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ, ರಾಮನಾಥ್ಪುರ. ವಿಶೇಷ ಅಂತ ಹೇಳಿದ್ರೆ ನಾವು ತುಂಬ ಮುಂದೋಗಿದ್ವಿ, ಬಟ್ ಈ ಕಾವೇರಿ ನದಿ ನೋಡ್ಬೇಕು ಅಂತ ಮತ್ತೆ ಹಿಂದ್ ಬಂದಿದ್ದು ನಾವು. ಏನು ಅವಿನಾಶ್ ಅವರೇ? ಖಂಡಿತ ನಾವು ಹಿಂದ್ ಬಂದಿದ್ದು. ನಾವು ಒಂದು 5 ಕಿಲೋಮೀಟರ್ ಮುಂದೆ ಹೋಗಿದ್ವಿ. ಕಾವೇರಿ ಏನು ಇದನ್ನ ನದಿ ನೋಡ್ಬೇಕು, ಸೆಳೆತ, ಕಾವೇರಿ ಸೆಳೆತಕ್ಕೆ ಮತ್ತೆ ವಾಪಸ್ ಬಂದು ಇಲ್ಲಿ ಮತ್ತೆ ಸೇರ್ಕೊಂಡಿದೀವಿ. ತುಂಬಾ ಖುಷಿ ಆಗ್ತಿದೆ. ನೋಡಿ ದೇವಸ್ಥಾನ ಇದೆ, ರಾಮೇಶ್ವರ ದೇವಸ್ಥಾನ. ತುಂಬ ಮೆಟ್ಲುಗಳನ್ನೆಲ್ಲ ಚೆಂದ ಮಾಡಿದ್ದಾರೆ. ಈ ಸಲ ಸಮೃದ್ಧವಾದ ಮಳೆಗಾಲ, ಹಾಗಾಗಿ ಕಾವೇರಿ ನದಿ ತುಂಬ ಹರಿತಾ ಇದೆ. ಭಾಳ ದೂರ ಏನಿಲ್ಲ, ಮುಂದೆ KR ನಗರ ಮತ್ತು ಮೈಸೂರು ಎಲ್ಲ ಬರುತ್ತೆ. ಆ ಕಡೆ ದೇವಸ್ಥಾನ ಕಾಣಿಸುತ್ತಲ್ಲ, ಒಳಗಿಂದ ಆಚೆ. ಅದು ಯಾವ ಸರ್ ಅದು? ಲಕ್ಷ್ಮಣೇಶ್ವರ. ಹೌದಾ? ಅದು ಲಕ್ಷ್ಮಣ ಸ್ಥಾಪನೆ ಮಾಡಿರೋದು ಲಕ್ಷ್ಮಣೇಶ್ವರ. ನೋಡಿ ಕಾಣ್ತಾ ಇದೆ, ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಲಕ್ಷ್ಮಣೇಶ್ವರ ದೇವಸ್ಥಾನ ಅದು. ಲಕ್ಷ್ಮಣ ಸ್ಥಾಪನೆ ಮಾಡಿ. ಇಲ್ಲಿ ತುಂಬ ಐತಿಹ್ಯಗಳೆಲ್ಲ ಇದ್ದಾವೆ, ಪುರಾಣದ ಕಥೆಗಳೆಲ್ಲ ಇದ್ದಾವೆ. ಬಟ್ ಒಟ್ಟಾರೆ ಈ ಕಡೆ ಇಡೀರಿ ಕ್ಯಾಮ್ರಾ. ಒಂದು ನಿಮಿಷ, ನಾನು ಮೀನಿಗೆ ಒಂಚೂರು ನೋಡ್ತೀನಿ. ಮೀನು ಹಿಡಿಬೇಕಾದ್ರೆ ಇನ್ನೊಂದು ಬೇಕು. ಈಗ ನಮ್ಮ ಮುರುರಾಜ್ ಅವ್ರು ಮಾತಾಡ್ತಾರೆ. ನನಗೆ ಈಗ ಲಕ್ಷ್ಮಣೇಶ್ವರ, ರಾಮೇಶ್ವರ ಈ ಟೆಂಪಲ್ಗಳು ಇದನ್ನೆಲ್ಲಾದರೂ ನಮ್ಮ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಈ ಕಾವೇರಿ ಒಡಲು ಇದೇನು ಹಿಂಗೆ ಹರಿದು ಹೋಗ್ತಾ ಇದೆ, ಒಂದು ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡೋದ್ರ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಮಹಿಳೆಯರು ವ್ಯಾಪಾರಕ್ಕೆ ಎಷ್ಟು ಆದ್ಯತೆ ಕೊಡ್ತಾರೋ ಅಷ್ಟೇ ಪ್ಲಾಸ್ಟಿಕ್ ಮುಕ್ತವಾಗಿ ಈ ಗ್ರಾಮನ ಇಡಬೇಕು ಅಂತೇಳಿ ನಾನು ತುಂಬ ಪ್ರೀತಿಯಿಂದ ಕಳಕಳಿಯಿಂದ ಪ್ಲಾಸ್ಟಿಕ್ ಅವ್ರು ಕೊಡ್ತಾರಲ್ಲ, ಅದನ್ನು ವಾಪಸ್ ಅವರು ಜೋಬಿ ಹಾಕೊಂಡು ವಾಪಸ್ ತಗೊಂಡೋಗಿ ಅವ್ರು ಡಸ್ಟ್ಬಿನ್ಗೆ ಹಾಕ್ಬೇಕು, ನದಿಗೆ ಹಾಕ್ಬಾರ್ದು. ನೀರು ಹರಿಯೋದ್ರ ಜೊತೆಗೆ ಈ ಪ್ಲಾಸ್ಟಿಕ್ ಏನಿದೆ ಇದು ಜಲನ ಹೊರಗಡೆ ಬರದೇ ಇರೋ ಥರ ನೋಡ್ಕೊಳೋದ್ರಿಂದ ನಾವು ನೀರು, ಈ ಸ್ವಚ್ಛತೆ ಇದ್ರ ಬಗ್ಗೆ ಎಲ್ಲ ನಾವು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗಿರೋ ಕಾರಣಕ್ಕೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ದೇವಸ್ಥಾನನ ಹೆಂಗೆ ಒಳಗಡೆ ಎಷ್ಟು ಕ್ಲೀನಾಗಿ ಇಟ್ಕೋತಾರೋ ಹೊರಗಡೆನೂ ಕೂಡ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಒಂದು ಕಳಕಳಿಯ ಮನವಿನ ನಾನು ಮಾಡ್ಕೊತಾ ಇದ್ದೀನಿ. ಖಂಡಿತ ನಮ್ಮ ಇವರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಮ್ಯಾಥ್ಯೂ ಅವರು ಇದ್ದಾರೆ, ಮ್ಯಾಥ್ಯೂ ಸುರಾನಿ ಅವರು ಇದ್ದಾರೆ, ರಂಗಕರ್ಮಿ. ಹೇಳಿ ಈ ಜಾಗದ ಬಗ್ಗೆ ಹೇಳಿ. ತುಂಬಾ ಐತಿಹ್ಯ ಇರೋ ಒಂದು ಸ್ಥಳ ಇದೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ನೋಡಿದ್ರೆ. ಕಾವೇರಿ ನದಿನ ನಾವು ನೋಡಿದ್ವಲ್ಲ ಅನ್ನೋ ಒಂದು ಎರಡು ರಾಜ್ಯಗಳಿಗೆ, 2ರಿಂದ 3 ರಾಜ್ಯಗಳಿಗೆ, ಕರ್ನಾಟಕ 3-4 ಕರ್ನಾಟಕ, ಕೇರಳ, ಪಾಂಡಿಚೇರಿ ಮತ್ತು ತಮಿಳುನಾಡು ಫಲಾನುಭವಿಗಳು ಈ ನದಿದು. ಇಷ್ಟು ರಾಜ್ಯಗಳ ಜೀವನದಿ ಈ ನದಿಯಲ್ಲಿದೆ. ಹಾಗಾಗಿ ತುಂಬಾ ಇದಕ್ಕೆ ಪ್ರಾಮುಖ್ಯತೆ ಕೊಟ್ರೆ ಇನ್ನೂ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ. ಹೌದು. ಎರಡನೇದು, ಒಂದಷ್ಟು ಈ ವ್ಯಾಪಾರಸ್ಥರೇ ಆಗಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಕೊಟ್ಟಾಗ ಅದನ್ನು ವಾಪಸ್ ಇಲ್ಲೇ ತಂದು ಕೊಡಿ ಅಂತ ಹೇಳಬೇಕು, ಇಲ್ದಿರಿ ಇಲ್ಲೇ ಬಿಸಾಕಿ. ಹೌದೌದು. ನೋಡಿ ಮೀನುಗಳು ನೋಡಿ, ನಮ್ಮ ಶೃಂಗೇರಿ ಮತ್ತು ಸಿಬಲ್ಗುಡ್ಡೆ ಥರನೇ ಮೀನುಗಳಿದ್ದಾವೆ ಇಲ್ಲಿ. ರಾಮನಾಥ್ಪುರ ನೋಡಿ, ಇಲ್ಲಿಂದ ಶೃಂಗೇರಿಲಿ ಹಾಸನ 50 ಕಿಲೋಮೀಟ್ರು, ಪಿರಿಯಾಪಟ್ಟಣ ಹತ್ರ ಇದೆ. ಇದು ಕೊಡಗು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಊರು ರಾಮನಾಥ್ಪುರ ಹಾಸನ ಜಿಲ್ಲೆಯಲ್ಲಿದೆ. ಇಲ್ಲೊಬ್ಬರು ಪ್ರವಾಸಿಗರು ಬಂದಿದ್ದಾರೆ, ಅವರ ಅಭಿಪ್ರಾಯ ಕೇಳೋಣ. ಸರ್ ಹೇಳಿ. ಏನಿಸ್ತದೆ ಸರ್ ನಿಮ್ಗೆ ಇದನ್ನು ನೋಡಿ? ಹಾಂ, ಹೌದಾ? ನೀವು ಹೇಳ್ದಂಗೆ ಸ್ವಚ್ಛತೆ, ಹೌದೌದು, ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು. ಹೌದೌದು. ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಹೋಗಿದ್ದಾರೆ. ಗ್ರೂಪ್ ಮಾಡ್ಕೊಂಡು ಸರ್ ನೀವು ಅದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಿ ಬನ್ನಿ ಸರ್, ನೀವು ಪಂಚಾಯತಿನೇ ನಮ್ಮ ಕಡೆಯಲ್ಲಿ ಆಗದ ಕೆಲಸ ಯಾವುದೇ ಅದು. ನೋಡಿ ಇಲ್ಲಿ ಇವರು ಊರಿನವರೇ ಇದ್ದಾರೆ, ರಾಮನಾಥ್ಪುರದವರೇ ಇದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ ಸರ್. ಇಲ್ಲ, ಹೇಳ್ತಾ ಇದೀವಿ ಪಂಚಾಯತಿಗೆ, ಅವ್ರು ಗಮನ ಹರಿಸ್ತಾರೆ. ಒಂದು ಡಸ್ಟ್ಬಿನ್ ಏನಾದ್ರು ಇಡಬೇಕು ಇಲ್ಲಿ. ಈಗ ಫ್ಲಡ್ ಬಂದಿರೋದ್ರಿಂದ ಸ್ವಲ್ಪ ಈ ಕಡೆಗೆ ಎಲ್ಲ ಅಲ್ಲ, ಒಂದು ಕಸ ತೊಟ್ಟಿ ಅಲ್ಲಿ ಮೇಲ್ಗಡೆ ಇಟ್ಟರೆ ಇಟ್ಟಿದ್ದಾರೆ. ಅಲ್ಲೇ ನೋಡಿ, ಅಲ್ಲೇ ಇದೆ. ಅದಕ್ಕೆ ಹಾಕೋದಿಲ್ಲ. ಜನಗಳು ಆ ರೀತಿ ಬಿಸಾಡ್ ಹೋಗಿದ್ದಾರೆ.
ಅದನ್ನು ನೋಡಿ ಅಲ್ಲೇ ಕಸದ ತೊಟ್ಟಿ ಎಲ್ಲ ಇದೆ. ಅದೇ ಅದೇ ಪಂಚಾಯತಿಯವರು ತುಂಬಾ ಗಮನ ಹರಿಸ್ತಾರೆ ಇದ್ರ ಬಗ್ಗೆ. ಹಾಗುವೇ ಇಲ್ಲಿ ಬಂದಂತ ಯಾತ್ರಿಕರು ಅಲ್ಲಿ ಹೊರಗಡೆ ಎಲ್ಲ ಬಿಸಾಕ್ ಹೋಗಿದ್ದಾರೆ. ಓ ಇಲ್ಲಿ ಇಲ್ಲಿ ಜನಗಳ ಪ್ರಾಬ್ಲಮ್. ಧನ್ಯವಾದಗಳು ಸರ್ ನಿಮಗೆ. ಮತ್ತೆ ನಾನು ನಿಮಗೆ ಮೀನು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ 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 ನೋಡಿ, ನಾನು ಟಿ ಕೆ ರಮೇಶ್ ಶೆಟ್ಟಿ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ ಮೀನುಗಳನ್ನು ನೋಡಿ, ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ, ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಮೀನುಗಳು ನೋಡಿ, ಇದು ನೋಡುವಾಗ ನಮಗೆ ಶೃಂಗೇರಿ ನೆನಪಾಗತ್ತೆ. ಅದು ತುಂಗಾ ನದಿ, ಇದು ಕಾವೇರಿ ನದಿ. ನೋಡಿ ಕಾವೇರಿ ನದಿ ಎಷ್ಟು ಬ್ಯೂಟಿಫುಲ್ಲಾಗಿ ಸಮೃದ್ಧವಾಗಿ ಹರಿತಾ ಇದ್ದಾಳೆ ನೋಡಿ, ಎಷ್ಟು ಫಾಸ್ಟ್ ಇದೆ ನೋಡಿ, ಓಟ ನೋಡಿ, ವೇಗ ನೋಡಿ, ಕಾವೇರಿ ನದಿಯ ವೇಗ. ಮುಂದೆ KRS, ಮೈಸೂರು, ಆನಂತರ ತಮಿಳುನಾಡು. ಸರ್ ಇದ್ರೆ ಹಾಕಿ. ನೋಡಿ ಮೀನು ನೋಡಿ, ಮೀನು ಸೂಪರ್ 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 ಸೂಪರ್. ನಮಗೆ ಗೊತ್ತಿರಲಿಲ್ಲ, ಬರೀ ನದಿ ಅಂತ ತಿಳ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ಮೀನುಗಳು ಕೂಡ ಇದ್ದಾವೆ ನೋಡಿ. ನಮ್ಮ ತೀರ್ಥಹಳ್ಳಿ ಭಾಗದವರಿಗೆ ಏನು ಹೇಳ್ತೀನಿ ಅಂದರೆ, ನಾವು ಶೃಂಗೇರಿಲಿ ಮಾತ್ರ ಈ ಥರ ಮೀನುಗಳು ಮತ್ತೆ ಸಿಬ್ಲುಗುಡ್ಡೆ ಎರಡು ಮಾತ್ರ ಅಂದ್ಕೊಂಡಿದ್ವಿ. ಬಟ್ ನಾವು ಇಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಈ ನದಿ ನೋಡಿ ಮತ್ತೆ 5 ಕಿಲೋಮೀಟರ್ ಹಿಂದೆ ಬಂದು ಈ ಕಾವೇರಿ ನದಿ ನೋಡ್ಲಿಕ್ಕೆ ಇಲ್ಲಿ ನೋಡಿ ಯಾವ ಥರ ಮೀನುಗಳನ್ನ ವೀಕ್ಷಣೆ ಮಾಡ್ಬೋದು. ನೋಡಿ ಈ ಥರ ತುಂಬ ಲೈಕ್ ಮತ್ತು ಶೇರ್ ಮಾಡಿದ್ರೆ, ಈ ಸಬ್ಸ್ಕ್ರೈಬ್ ಮತ್ತು ಈ ಥರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಜನಗಳಿಗೆಲ್ಲ ಒಳ್ಳೆ ಒಂದು ಮಾಹಿತಿ ಸಿಗುತ್ತೆ. ನೋಡಿ ರಾಮನಾಥಪುರ, ಅಲ್ಲೊಂದು ಹಕ್ಕಿ ನೋಡಿ, ನೀರು ಕಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ, ಅದು ಎಷ್ಟು ಮುಳುಗ್ಬಿಡ್ತು. ವೀಕ್ಷಿಸಿದ ಎಲ್ಲರಿಗೂ ನಾನು ಟಿ ಕೆ ರಮೇಶ್ ಶೆಟ್ಟಿ, ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ನೋಡಿ ಅಲ್ಲೊಂದು ನೀರು ಕಾಗೆ ನೋಡಿ ಕಾಣ್ತಾ ಇದೆ, ಮತ್ತೆ ಮುಳುಗ್ತಾ ಅದು. ನೋಡಿ ಮತ್ತೆ ಕಾಣ್ತಾ ಇದೆ. ಮತ್ತೆ ಸುಮ್ಮನೆ ಒಂದು ಹಾಡು, ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ವಯ್ಯಾರಿ, ಅನ್ನವ ನೀಡುವ ಜೀವನದಿ ಕಾವೇರಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ವೀಕ್ಷಿಸಿದ ಎಲ್ರಿಗೂ ನಾನು ಟಿ ಕೆ ರಮೇಶ್ ಶೆಟ್ಟಿ, ಧನ್ಯವಾದಗಳು. ನೋಡಿ ಕಾವೇರಿ ನದಿ ತಟದಲ್ಲಿ ನಾವಿದ್ದೀವಿ, ರಾಮನಾಥಪುರ. ನೀವು ಒಂದು ಸಲ ಬನ್ನಿ ನೋಡಿ. ನೋಡಿ ಮೀನುಗಳೆಲ್ಲ ಇದ್ದಾವೆ ಇಲ್ಲಿ, ಶೃಂಗೇರಿ ಥರ. ರಾಮೇಶ್ವರ ದೇವಸ್ಥಾನ ಇದೆ. ಮತ್ತೆ ನಮ್ಮ ಸ್ನೇಹಿತರು ಏನೋ ಸ್ವಲ್ಪ ಕಡಲೆ ಹಿಡ್ಕೊಂಬಂದ್ಯಾರೆ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಸರ್. ನೋಡಿ ಮೀನುಗಳು ನೋಡಿ. ಇದು ರಾಮನಾಥಪುರ, ಕಾವೇರಿ ನದಿಯ ದಡ, ಕೊಡಗು ಮತ್ತು ಹಾಸನ ಜಿಲ್ಲೆಯ ಗಡಿ ಪ್ರದೇಶದಲ್ಲಿದೆ ಊರು. ಓಕೆ, ಥ್ಯಾಂಕ್ ಯು.